ಸ್ನೇಹಿತರೆ, ನಾನು ಇಲ್ಲಿ ನಿಮ್ಗೊಂದು ಹೊಸ ಪ್ರಾಪರ್ಟಿನ ತಗೊಂಡು ಬಂದಿದ್ದೀನಿ. 2030 ಇದು ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರ್ ಇದೆ. 2 BHK ರೂಮ್ ಇದೆ. ಹೊಸದು ನ್ಯೂಲಿ ಬಿಲ್ಡ್ ಹೌಸ್ ಇದು ಬಿಲ್ಡರ್ ಕನ್ಸ್ಟ್ರಕ್ಷನ್ ಆಗಿದೆ. ಇದು ವೆರಿ ಗುಡ್ ಲೊಕೇಶನ್. ಇಲ್ಲಿ ಹಿಲ್ವಾಲ ಬಸ್ ಸ್ಟಾಪಿಂದ ನಿಯರ್ ಒಂದು 1/2 ಕಿಲೋಮೀಟರ್ ಇದೆ. ತುಂಬ ಚೆನ್ನಾಗಿದೆ. ಅದು ನಾಗವಾಲ ಹೈವೇ ರೋಡ್ ಇದೆ. ಮತ್ತೆ ಆ ಕಡೆ ನೋಡಿದ್ರೆ ನಿಮಗೆ ಕಲಾಭಾರತಿ ಸ್ಕೂಲ್ ಇದೆ. ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ NJS ಹಾಸ್ಪಿಟಲ್ ಇದೆ. ಅಲ್ಲಿ ಇನ್ನೂ ಆಚಾರ್ಯ ವಿದ್ಯಾಕುಲ ಇದೆ. ಸೆಂಟ್ ಜೋಸೆಫ್ ಸ್ಕೂಲ್ ಇದೆ. ತುಂಬ ಪ್ರೈಮ್ ಲೊಕೇಶನ್ ಇದೆ. ಇದು ತುಂಬ ಮನೆಗಳಾಗ್ತಾ ಇದೆ ನೋಡಿ. ತುಂಬ ಚೆನ್ನಾಗಿದೆ. ನಿಮಗೆ ಭಾಳ ಒಂದು ಒಳ್ಳೆ ಬಡ್ಜೆಟಲ್ಲಿ ನಿಮಗೆ ಇದು ಆಗುತ್ತೆ. ತುಂಬ ಚೆನ್ನಾಗಿದೆ ಇದು ಲೇಔಟ್. ವಾಟರ್ ಫೆಸಿಲಿಟೀಸ್ ಇದೆ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು. ವಾಟರ್ ಟ್ಯಾಂಕ್ ಇದೆ, ವಾಟರ್ ಫೆಸಿಲಿಟೀಸ್ ಇದೆ, UGD ಫೆಸಿಲಿಟೀಸ್ ಇದೆ, ಎಲೆಕ್ಟ್ರಿಕಲ್ ಫೆಸಿಲಿಟೀಸ್ ಇದೆ, ಮತ್ತು 30 ಫೀಟ್ ರೋಡ್ ಇದೆ. ತುಂಬ ಚೆನ್ನಾಗಿದೆ. ಇದು ಒಳ್ಳೆ ಪ್ರೈಮ್ ಲೊಕೇಶನ್ನ ಯಾರಾದರೂ ಇಷ್ಟಪಡೋರು ಇದು ಮಾಡ್ಬೋದು, ನೋಡ್ಬೋದು. ಬೋರ್ ಹಾಕ್ಸಿದ್ದಾರೆ. ಬೋರ್ ಇದೆ. ಸೊ ಎನಿ ಟೈಮ್ ವಾಟರ್ ಇರುತ್ತೆ ಹಾಗಿದ್ರೆ? ವಾಟರ್ ಇರ್ತದೆ. ಎನಿ ಟೈಮ್ ವಾಟರ್ ಇದೆ. TV ಕ್ಯಾಬಿನ್ ಮಾಡಿದ್ದಾರೆ. ಓಕೆ. ಮತ್ತೆ ಮೇಲ್ಗಡೆ ರೂಫ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ. ಆಮೇಲೆ ಇದು ಇನ್ನೂ ಸ್ವಲ್ಪ ರೆಡಿ ಆಗ್ತಾ ಇದೆ. ಫಾಲ್ ಸೀಲಿಂಗ್ ಅಲ್ವಾ? ಫಾಲ್ ಸೀಲಿಂಗ್ ರೆಡಿ ಆಗ್ತಾ ಇದೆ. ಆಲ್ರೆಡಿ ರೆಡಿ ಇದೆ. ಬಟ್ ಅದನ್ನ ಸ್ವಲ್ಪ ಫ್ಯಾನ್ಗಿನೆಲ್ಲ ಫಿಟ್ ಮಾಡ್ಬೇಕಷ್ಟೇ. ಓಕೆ. ಮತ್ತೆ ಸ್ವಲ್ಪ ದೊಡ್ಡದಾಗಿದೆ. ಹಾಲ್ ದೊಡ್ಡದಾಗಿದೆ. ಓಕೆ. ಇದು ಏನ್ ಜಾಗಕ್ಕೆ ಮಾಡ್ಕೊಂಡಿರೋದು? ಇದು ಎಕ್ಸ್ಟ್ರಾ ಸ್ಪೇಸ್. ಇದು ಫ್ರಿಜ್ ಏನಾದ್ರೂ ಇಟ್ಕೊಳ್ಳಕ್ಕೆ ಆ ರೀತಿ ಒಂದು ಫೆಸಿಲಿಟೀಸ್ ಮಾಡಿದ್ದಾರೆ. ಓಕೆ. ಮತ್ತೆ ಇಲ್ಲಿ ಸಂಪ್ ಇದೆ. ಈ ಕಡೆ ಸಂಪ್. ಓಕೆ. ಅದೇ ಮೋಟರ್ ಕನೆಕ್ಷನ್. ಅದು ಮೋಟರ್ ಕನೆಕ್ಷನ್. 2 ಮನೆಗೆ. 2 ಮನೆಗೆ, ಮೇಲೆ ಕೆಳಗಡೆ. ಮತ್ತೆ ಬಾತ್ರೂಮ್ ಅಂಡ್ ಟಾಯ್ಲೆಟ್. ಇಂಡಿಯನ್ ಟಾಯ್ಲೆಟ್ ಈ ಕಡೆ ಲೆಫ್ಟ್ ಅಲ್ಲಿ ಇದೆ. ಇಂಡಿಯನ್ ಟಾಯ್ಲೆಟ್. ವಾಶ್ ಬೇಸಿನು, ಕಮೋಡು. ಓಕೆ. ಬನ್ನಿ ಸರ್. ಇಲ್ಲಿ ಇದು ಒಂದು ರೂಮು. ಓಕೆ. ಇದು ಮಾಸ್ಟರ್ ಬೆಡ್ರೂಮ್. ವಾರ್ಡ್ರೋಬ್ ಇದೆ. ಓಕೆ. ವಾರ್ಡ್ರೋಬ್ ಇದೆ ನೋಡಿ. ಇಲ್ಲಿ ಗಾಳಿ ಬೆಳಕು. ಈ ಸೈಡ್ ಗಾಳಿ ಬೆಳಕು ಬಿಟ್ಕೊಂಡಿದ್ದಾರೆ. ಮೇಲೂ ಸ್ವಲ್ಪ ಜಾಗ. ಮೇಲ್ಗಡೆ ಜಾಗ ಇದೆ. ಎಲ್ಲ ರೆಡಿ ಇದೆ. ಒಟ್ಟಿನಲ್ಲಿ ಇಮಿಡಿಯೇಟ್ ಮೂವ್ ಆಗ್ಬೋದು ಸರ್ ಆಗಿದ್ರೆ? ಹೌದು, ರೆಡಿ ಫಾರ್ ರಿಜಿಸ್ಟರ್ ರೆಡಿ ಇದೆ ಇವಾಗ. ಇದು ದೇವರ ಮನೆ. ಇದು ಪೂಜಾ ರೂಮ್, ದೇವರ ಮನೆ. ಕಾರ್ನರ್ ಇಂದ ಒಂದು ವ್ಯೂ ತಗೊಳ್ತೀನಿ. ಈ ಮನೆ ಕಂಪ್ಲೀಟ್ ಪ್ಲಾನ್ ನೀವು ಇಲ್ಲೇ ನೋಡ್ತಾ ಇರ್ಬೋದು.
ಸೊ ನಿಮಗೆ ಕಿಚನ್ ಎಂಟ್ರಿ, 2 ರೂಮ್ ಎಂಟ್ರಿ ಮತ್ತು ದೇವ್ರ ಮನೆ ಎಂಟ್ರಿ ಎಲ್ಲನೂ ಕೂಡ ಕಾಣ್ತಾ ಇದೆ ನಿಮಗೆ. ಇವಾಗ ದೇವ್ರ ಮನೆ ನೋಡಿದ್ರಿ. ಸೊ ಈಗ ಇನ್ನೊಂದು ರೂಮು. ಓಕೆ, ಇದು ಎಲ್ಲ ರೆಡಿ ಇದೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ಇದೇನು ಸರ್ ಇದು ಈ ತರ ಹಿಂಗೆ ಹಾಕಿದ್ದಾರೆ? ಇದು ಡಿಸೈನ್. ಡಿಸೈನ್ ಇದೆಲ್ಲ ಡೋರ್ ಎಲ್ಲ ಟೀಕಲ್ ಮಾಡಿರೋದು ಸರ್ ಇದು? ಹೌದು. ನೋಡಿ ಇದು ಕಿಚನ್. ಓಕೆ, ಇಟಾಲಿಯನ್ ಸ್ಟೈಲ್ ಅಲ್ಲಿ ಮಾಡಿದ್ರೆ. ಇಟಾಲಿಯನ್ ಕಿಚನ್ ಸ್ಟೈಲ್ ಇದು. ಮತ್ತೆ ಗ್ಯಾಸ್ ಕನೆಕ್ಷನ್ ಎಲ್ಲ ಇದೆ. ಸೊ ಬೆಳಕೆಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೌದು. ಪೈಪ್ ಗ್ಯಾಸ್ ಕನೆಕ್ಷನ್ ಕೂಡ ರೆಡಿ ಇದೆ. ರೆಡಿ ಇದೆ. ಮತ್ತೆ ಇಲ್ಲೆಲ್ಲ ಇಡಕ್ಕೆ ಮೇಲೆ ಎಲ್ಲ ರೆಡಿ ಇದೆ. ಸ್ಟೋರೇಜ್ ಸ್ಪೇಸ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಹೌದು. ಸೊ ಅಡುಗೆ ಸಾಮಾನೆಲ್ಲ ನೀವು ಇಟ್ಕೊಬಹುದು. ಸೊ ನೆಕ್ಸ್ಟ್ ಫ್ಲೋರ್ ಸರ್? ಸೇಮ್ ಅದು ಇದೇ ತರ ಇದೆ. 2 ಫ್ಲೋರ್ ಇದೇ ತರನೇ ಇದೆ. 2 ಫ್ಲೋರ್ ಸೇಮ್ ಇದೆ. ಸೇಮ್ ಇದೇ ತರ. ಇವಾಗ ನೀವು ರೆಂಟಿಗೆ ಬಿಟ್ರು ಇಲ್ಲಿ ರೆಂಟಿಗೆಲ್ಲ ಎಷ್ಟು ಹೋಗ್ತಾ ಇದೆ ಸರ್ ನಿಮ್ಮ ಪ್ರಕಾರ? ಇಲ್ಲಿ ಒಂದು 6,000 to 7,000 ಹೋಗ್ತಾ ಇದೆ. 6,000 to 7,000 ಹೋಗ್ತಾ ಇದೆ. 7,000. ಓಕೆ. ಈಗ ಬಸ್ ಸ್ಟ್ಯಾಂಡ್ ನಿಮ್ಗೆ ಇಲ್ಲಿಂದ ನಿಮ್ಗೆ ನೀವು ಹೇಳ್ದಂಗೆ 1/2 ಕಿಲೋಮೀಟರ್. ಒಂದು 1/2 ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್. ಹೌದು ಹೌದು. ಓಕೆ ಓಕೆ. ಬೇರೆ ನಿಯರ್ ಇದೆ? ಅದೇ ಸ್ಕೂಲ್ಸ್ ಎಲ್ಲ, ಸ್ಕೂಲ್ ಅದೇ ನೀವು ಹೇಳ್ದಂಗೆ ಹಾಸ್ಪಿಟಲ್, ಸ್ಕೂಲ್ಸ್ ಎಲ್ಲ ಹಾಸ್ಪಿಟಲ್ ನಿಯರ್ ಇದೆ. ಕಲಾಭಾರತಿ ಸ್ಕೂಲ್ ಇಲ್ಲೇ ಇದೆ ಅಂತ ಕಾಣ್ತಾ ಇದೆ. ಇಲ್ಲೇ ಕಾಣ್ತಾ ಇದೆ ವಿಡಿಯೋ. ಹೌದು. ಅದು ಬಿಟ್ರೆ ಅಲೋಕ ಅರಮನೆ ಇದೆ ಈ ಕಡೆ. ಅಲೋಕ ಅರಮನೆ. ಅಲೋಕ ಅರಮನೆ. ಅಲೋಕ ಅರಮನೆ. ಏನದು ಅಲೋಕ ಅರಮನೆ? ಅದು ಅವಾಗ ರಾಜರ ಕಾಲದ್ದು. ಓ ಓಕೆ. ಈಗ ಬನ್ನಿ ಸರ್, ಫಸ್ಟ್ ಫ್ಲೋರ್ ನೋಡೋಣ ಆಗಿದ್ರೆ. ಸ್ಟೇರ್ಕೇಸ್ MSL ಮಾಡಿ ಪಾರ್ಕಿಂಗ್ ಜಾಗನೂ ಬಿಟ್ಟಿದ್ದಾರೆ ಸರ್ ಇಲ್ಲಿ. ಪಾರ್ಕಿಂಗ್ ಇದೆ. ಒಂದು ಗಾಡಿ ನಿಲ್ಸ್ಕೋಬಹುದು. ಮತ್ತೆ ವಾಷಿಂಗ್ ಏರಿಯಾ ಇದೆ ಅಲ್ಲಿ. ವಾಷಿಂಗ್ ಏರಿಯಾ ಇದೆ. 2 ವೀಲರ್ ಆತರ. ಈ ಕಡೆ ಒಂದು ಚಿಕ್ಕದು ಗೇಟ್ ಮಾಡಿದೀವಲ್ಲ, ಸೊ ಹಾಗಾಗಿ ಅದೇ ಬೆಳಕಿಗೆ 2 ಸೈಡು ಬಿಟ್ಟಿದ್ದಾರೆ ಆಲ್ರೆಡಿ ಜಾಗ. ಹೌದೌದು, ಏನ್ ತೊಂದ್ರೆ ಇಲ್ಲ. 2030ಗೆ ಸರ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಯಾಕೆಂದ್ರೆ ಒಳ್ಳೆ ಇದು ಲೊಕೇಶನ್ ಇದೆ. ಓಕೆ. ಅದೇ ಸರ್, ತುಂಬಾ ಮನೆಗಳಾಗಿದೆ ಇಲ್ಲಿ ನೋಡ್ತಾ ಇದ್ರೆ ನೀವು. ರೆಗ್ಯುಲರ್ ಆಗಿದೆ, ತುಂಬಾ ಮನೆಗಳಿದೆ. ಎಲ್ಲ ಹೊಸ ಮನೆಗಳು. ಹೌದು. ಓಕೆ, ನಡೀರಿ ಸರ್ ನೋಡೋಣ, ಬನ್ನಿ. ಸರ್ ಇದನ್ನು ಸೇಮ್ ಪ್ಯಾಟರ್ನ್ ಅಲ್ಲೇ ಇರೋದು. ಬನ್ನಿ ಸರ್, ಹೇಳಿ ಸರ್. ಇವಾಗ ಇದು ಸೇಮ್ ಪ್ಯಾಟರ್ನ್ ಅಲ್ಲೇ ಇದೆ. ಓಕೆ. ಈ ಕಡೆ ಟಿವಿ ಕ್ಯಾಬಿನ್ ಸೇಮ್ ಅದೇ ತರ. ಓಕೆ. ಏನ್ ಕೆಳಗಡೆ ಹೇಗಿದೆ, ಇಲ್ಲಿ ಸ್ವಲ್ಪ ಟಾಯ್ಲೆಟ್ ಇದನ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಓಕೆ. ಟಾಯ್ಲೆಟ್ ಡೋರ್ ಡಿಸೈನ್ ಚೇಂಜ್ ಆಗಿದೆ. ಡೋರ್ ಡಿಸೈನ್ ಚೇಂಜ್ ಆಗಿದೆ. ಯಾಕಂದ್ರೆ ಇದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಇದು ಈಗ ಅಲ್ಲಿ ಕೆಳಗಡೆ ಹಿಂದ್ಗಡೆ ಪ್ಯಾಸೇಜ್ ಇತ್ತು. ಇಲ್ಲಿ ಪ್ಯಾಸೇಜ್ ಇಲ್ಲ. ಇದು ಹಾಲ್ ದೊಡ್ಡದು ಮಾಡ್ಕೊಂಡಿದ್ದಾರೆ. ಹಾಲ್ ದೊಡ್ಡ ಮಾಡ್ಬೋದು. ಹೌದೌದು. ಓಕೆ. ಸೇಮ್ ಅದೇ ರೀತಿನೂ ಇಲ್ಲೂ ಫ್ರಿಡ್ಜ್ ಏನಾದ್ರು ಇಟ್ಕೊಳಕ್ಕೆ ಜಾಗ ಬಿಟ್ಟಿದ್ದಾರೆ. ಹೌದೌದು, ಇಲ್ಲಿ ಜಾಗ ಬಿಟ್ಟಿದ್ದಾರೆ. ಓಕೆ ಓಕೆ ಓಕೆ.
ಓಕೆ, ಇದು ಇಲ್ಲೂ 2 ಡೋರ್ ಮಾಡಿದ್ದಾರೆ ಸಪರೇಟ್ ಆಗಿ. ಹೌದು. ಸೊ ಒಬ್ರು ಸ್ನಾನಕ್ಕೆ ಹೋದ್ರೆ ಒಬ್ರು ಬಾತ್ರೂಮ್ಗೆ ಆರಾಮಾಗಿ ಹೋಗ್ಬೋದು. ಹೌದು, ಇಂಡಿಯನ್ ಸೊ ಟಾಯ್ಲೆಟ್. ಯಾರು ವೆಯ್ಟ್ ಮಾಡೋ ಹಾಗಿಲ್ಲ ಒಬ್ರು, ಕರೆಕ್ಟ್ ಅಲ್ವಾ? ಹೌದು 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 ಸರ್. ಇದು ಇಂಡಿಯನ್ ಟಾಯ್ಲೆಟ್. ಓಕೆ, ಸೊ ವೆಸ್ಟರ್ನ್ ಇದೆ. ಅಟ್ಯಾಚ್ ಬಾತ್ರೂಮ್ ಅದು. ಬೆಳಕು ಜಾಗ ಬಿಟ್ಟಿದ್ದಾರೆ ಇಲ್ಲಿ ಹಿಂದ್ಗಡೆ ಇದಾಗಬಾರ್ದು ಅಂದ್ಬಿಟ್ಟು. ಸೊ ಬೆಳಕು ಇರುತ್ತೆ ಇಲ್ಲಿ. ರೂಮ್ಸ್ ಎಲ್ಲ ಸೇಮ್ ಇದೆ ಸರ್ ಇಲ್ಲಿ. ಏನು ಸೇಮ್ ರೂಮ್ಸ್ ಎಲ್ಲ ಸೇಮ್ ಅದೇ. ರೂಮ್ಸ್ ಎಲ್ಲ ಸೇಮ್. ಕೆಳಗಡೆ ಒಂದು ಫ್ಯಾಮಿಲಿ ಓನರ್ ಇದ್ರೆ ಮೇಲ್ಗಡೆ ರೆಂಟ್ ಪರ್ಪಸ್ ಆರಾಮಾಗಿ ಕೊಡಬಹುದು. ಹೌದು. ಏನಿಲ್ಲ ಸರ್, ಇಲ್ಲಿಂದ ಸಿಟಿ ನಿಮ್ಗೆ ಅರೌಂಡ್ ಒಂದು 15 ಕಿಲೋಮೀಟರ್ಸ್. 15 ಕಿಲೋಮೀಟರ್ಸ್. 15 ಕಿಲೋಮೀಟರ್ಸ್. ಓಕೆ, ಇದೊಂದು ಕಂಪ್ಯೂಟರ್ ಕ್ಯಾಬಿನ್ ಇದ್ದು ಆ ಕಡೆ ಸಪರೇಟ್. ಓಕೆ, ಒಂದು ಚಿಕ್ಕದಾಗಿ ಒಂದು ಸ್ಟಡಿ ಒಂಥರ PC ಟೇಬಲ್ ಏನಾದ್ರು ಇಟ್ಕೊಂಬೋದು. ಹೌದು. ಸೊ ದೇವ್ರ ಮನೇನು ಸೇಮ್ ಸರ್. ಸೇಮ್ ಡಿಸೈನ್, ಸೇಮ್ ಮೆಜರ್ಮೆಂಟ್ ಎಲ್ಲ ಸೇಮ್ ಅಲ್ಲ ಪ್ಲಾನ್ ಅಲ್ಲಿ? ಹೌದು ಹೌದು. ಇದು ಸೆಕೆಂಡರಿ ರೂಮ್ ಅಲ್ಲ ಇದು? ಓಕೆ, ಇದು ಕೂಡ ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನ್. ಹೌದು, ಎಲ್ಲಾನು ಸೇಮ್ ಇದೆ. ಸರ್ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ ಸರ್. ಹೌದು ಅಲ್ಲ? ತುಂಬಾ ಚೆನ್ನಾಗಿದೆ. ಸೊ ಕಿಚನ್ ಪ್ಯಾಟರ್ನ್ ಸೇಮ್ ಇದೆ. ಕೆಳಗಡೆ ಮನೆ ಹೇಗಿದೆಯೋ ಸೇಮ್ ಡಿಸೈನ್ ಅಲ್ಲಿ, ಸೇಮ್ ಪ್ಯಾಟರ್ನ್ ಅಲ್ಲಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಸ್ಟೋರೇಜ್ ಸ್ಪೇಸ್ ಎಲ್ಲ ಮೇಲ್ಗಡೆನೂ ಸಹ ಇದೆ. ಜೊತೆಗೆ ನಿಮ್ಗೆ ಸೈಡ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೂ ಪೈಪಡ್ ಗ್ಯಾಸ್ ಕನೆಕ್ಷನ್ಗೆ ಆಲ್ರೆಡಿ ಕನೆಕ್ಷನ್ ಕೊಟ್ಟಿದ್ದಾರೆ. ಕನೆಕ್ಷನ್ ಇದೆ. ಇಟಾಲಿಯನ್ ಸ್ಟೈಲ್. ಎಲ್ಲ ಇಟಾಲಿಯನ್ ಸ್ಟೈಲ್. ಚಿಕ್ಕ ಮನೆ ಇದ್ರು ಬೆಳಕು ಗಾಳಿಗೆಲ್ಲ ಏನ್ ತೊಂದರೆ ಇಲ್ಲ ಸರ್. ಸರ್ ಇದು ನಿಮ್ಗೆ 20-30 ಅಂತ ಕಾಣಿಸ್ತಾನೆ ಇಲ್ಲ ನೋಡಿ. ಈ ಹಾಲ್ ನೋಡಿದ್ರೆ 30-40 ತರ ಫೀಲ್ ಆಗ್ತಾ ಇದೆ ಅಲ್ವೇ? ಹೌದು ಸರ್, ಹೌದು. ಟೆರೆಸ್ ನೋಡೋಣ ಸರ್. ಆಯ್ತು, ಓಕೆ. ಆಲ್ಮೋಸ್ಟ್ ಕೆಲವೇ ವರ್ಷಗಳಲ್ಲಿ ಮನೆ ಬಂದ್ಬಿಡುತ್ತೆ ಸರ್ ಇಲ್ಲೆಲ್ಲ. ಫುಲ್ ಹೌದು, ತುಂಬಾ ಫಾಸ್ಟ್ ಆಗಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಮನೆ ಹಿಂದೆ ಪಾರ್ಕ್ ಕೂಡ ಇದೆ. ಪಾರ್ಕ್ ಇದೆ. ಉದ್ಯಾನವನ ಪಾರ್ಕ್ ಅಂತಾನೆ ಹಾಕಿದ್ದಾರೆ. ಸೊ ಇದು ಮಿಡಲ್ ಸೈಟ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ಹೌದು. ವರ್ಕಲ್ಲಿ ಏನು ಕಾಂಪ್ರಮೈಸ್ ಆಗಿಲ್ಲ. ಹೌದು, ಎಲ್ಲ ಚೆನ್ನಾಗಿ ನೋಡ್ತಾ ಇರ್ಬೋದು. ಪಿಲ್ಲರ್ ಕೂಡ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಅನ್ನೋದಕ್ಕೆ ಪಿಲ್ಲರ್ ಇಲ್ಲೇ ಕಾಣ್ತಾ ಇದೆ ನಿಮ್ಗೆ. ಹೌದು. ಸೊ ಇದು ಪಿಲ್ಲರ್ ನಿಂದ ಕಟ್ಟಿರೋ ಹೌಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ವಾಟರ್ ಟ್ಯಾಂಕ್ ಕೂಡ ಕಾಣ್ತಾ ಇದೆ ಇವಾಗ. 2 ಸಪರೇಟ್ ಟ್ಯಾಂಕ್ ಇದೆ. ಅಲ್ಲಿ ಹಿಂದ್ಗಡೆ ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ. ಸ್ನೇಹಿತರೆ, ನೀವೇನಾದ್ರೂ ಎಲೆಕ್ಟ್ರಿಕ್ EVಗಳನ್ನ ನೀವು ಏನಾದ್ರೂ ಚಾರ್ಜ್ ಮಾಡ್ಕೊಬೇಕು ಅಂದ್ರೆ ಹೊರಗಡೆ ಸಹ ಅದಕ್ಕೆ ಫೆಸಿಲಿಟೀಸ್ ಮಾಡಿದ್ವಿ. ಸ್ವಿಚ್ ಬೋರ್ಡ್ ನ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ನಿಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡ್ಕೊಂಡು ಸೊ ನೀವು ಇಲ್ಲೇ ಚಾರ್ಜ್ ಮಾಡ್ಕೊಬಹುದು. ಸ್ನೇಹಿತರೆ, ಇದು ನಮ್ಮ ಮೊದಲನೇ ಪ್ರಯತ್ನ. ಏನಾದರೂ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡಿ.